ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಪಾಕಿಸ್ತಾನದಲ್ಲಿ ಆಪರೇಷನ್ ದುರಂಧರ್ ಅನ್ನೋ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಅಜ್ಞಾತ ದೇವದೂತರು ಬರ್ತಾರೆ. ದೇವರು ಯಾರ ಹೆಸರಲ್ಲಿ ಟಿಕೆಟ್ ಕಳಿಸಿರ್ತಾನೋ ಅಂಥವ್ರನ್ನು ಹುಡುಕ್ತಾರೆ. ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಹೂರ್ ಅಂತ ಕಳಿಸಿ ಇವರಲ್ಲಿಂದ ಮಾಯ ಆಗ್ತಾರೆ. ಇದು ನಿಮಗೆ ಗೊತ್ತಿದೆ. ಆ ಅಜ್ಞಾತ ದೇವದೂತರನ್ನು ಹುಡುಕೋದಿಕ್ಕೆ, ನಿಯಂತ್ರಿಸೋದಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೊಂದು ಕೌಂಟರ್ ಆಪರೇಷನ್ ಅನ್ನ ಭಾರತದಲ್ಲಿ ಯಾಕೆ ಮಾಡಬಾರ್ದು ಅಂತ ಪಾಕಿಸ್ತಾನ ಯೋಚಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದರ ಜೊತೆಗೆ ಭಾರತದಲ್ಲಿ ಮತಕಲಹಗಳನ್ನು ಹೆಚ್ಚು ಮಾಡೋದಿಕ್ಕೆ, ಭಾರತದ ಯುವಕರನ್ನ ಡ್ರಗ್ಸ್ಗೆ ಅಡಿಕ್ಟ್ ಮಾಡೋದಿಕ್ಕೆ, ಭಾರತದ ಬಗ್ಗೆ ಅಂತಾರಾಷ್ಟ್ರೀಯವಾಗಿ ಒಂದಷ್ಟು ಭಯ ಮತ್ತು ಆತಂಕಗಳು ಉಂಟಾಗೋ ಹಾಗೆ ಮಾಡೋದಿಕ್ಕೆ, ಭಾರತ ಸೇಫ್ ಅಲ್ಲ ಅನ್ನೋ ಭಾವನೆಯನ್ನು ಮೂಡಿಸೋದಿಕ್ಕೆ ಕೂಡ ಪಾಕಿಸ್ತಾನ ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಹೆಸರುಗಳು ದೊಡ್ಡದಾಗಿ ಕೇಳಿಬರೋದಕ್ಕೆ ಶುರು ಆಗಿವೆ. ಆ ಇಬ್ಬರೂ ಪಾಕಿಸ್ತಾನದಲ್ಲೇ ಕೂತಿದ್ದಾರೆ. ದುಬೈಯಲ್ಲಿ ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡಿದ್ದಾರೆ. ಭಾರತದಲ್ಲಿ ಕೆಲಸ ಮಾಡೋ ಜನರನ್ನ ಹೊಂದಿದ್ದಾರೆ. ಅದರ ಪರಿಣಾಮ ಭಾರತದಲ್ಲಿ ಈಗಾಗಲೇ ಕಾಣೋದಿಕ್ಕೂ ಶುರು ಆಗಿದೆ. ಜೊತೆಗೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಅವರ ಗುಂಪುಗಳನ್ನ ಗುರಿಯಾಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿವೆ. ಹಾಗಾದ್ರೆ ಯಾರದು ಭಾರತದ ವಿರುದ್ಧ ಪಾಕಿಸ್ತಾನದಲ್ಲಿ ಕೂತು ಕೆಲಸ ಮಾಡ್ತಾ ಇರೋದು? ಅವರ ಉದ್ದೇಶ ಏನು? ಅವರನ್ನ ಮಟ್ಟ ಹಾಕೋದಿಕ್ಕೆ ಭಾರತದ ಏಜೆನ್ಸಿಗಳು ಏನ್ ಮಾಡ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಈ 4 ರಾಜ್ಯಗಳಲ್ಲಿನ ಒಟ್ಟು 12 ಕಡೆಗಳಲ್ಲಿ ಬೆಳಗ್ಗೆ ದಾಳಿಗಳಾದವು. ದಾಳಿ ಮಾಡಿದ್ದು NIA ಸಿಬ್ಬಂದಿ. ಬೆಳಗಿನ ಜಾವ ಅಲ್ಲಿನ ಮನೆಗಳಿಗೆ ಹೋದ್ರು, ಬಾಗಿಲು ತಟ್ಟಿದ್ರು. ಮನೆಯಲ್ಲಿದ್ದವರು ಕಣ್ಣು ಜಿಕೊಂಡು ಹೊರಗೆ ಬಂದ ಕೂಡಲೇ ಅವರನ್ನು ಅಲ್ಲೇ ಅದುಮ್ಕೊಂಡ್ರು. ಆ ಮನೆಗಳನ್ನು ಪರಿಶೀಲನೆ ಮಾಡಲಾಯಿತು. ಅಲ್ಲೊಂದಷ್ಟು ಆಯುಧಗಳು ಸಿಕ್ಕಿದ್ವು. ಅದೆಲ್ಲವನ್ನ ವಶಕ್ಕೆ ತಗೊಳ್ಳಾಯಿತು. ಈ ಕಾರ್ಯಾಚರಣೆಗೆ ಸುಮಾರು 15 ದಿನಗಳಿಂದ NIA ಹಾಗೂ ಸ್ಥಳೀಯ ಪೊಲೀಸರು, ಇಂಟೆಲಿಜೆನ್ಸ್ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಅಲ್ಲಿ ರೆಕಿ ಮಾಡಲಾಯಿತು. ಆ ಮನೆಗಳಲ್ಲಿ ಯಾರಿದ್ದಾರೆ, ಯಾರು ಬರ್ತಾರೆ ಅನ್ನೋದರಿಂದ ಹಿಡಿದು ಯಾವುದು ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಸೂಕ್ತ ಸಮಯ ಅನ್ನೋವರೆಗೆ ಪ್ರತಿಯೊಂದನ್ನು ಗಮನಿಸಲಾಯಿತು. ಆ ನಂತರ ಆ ಸ್ಥಳಗಳ ಮೇಲೆ ದಾಳಿ ಆಯಿತು. ಬಂಧನಗಳು ಕೂಡ ಆದವು. ವಿಚಾರಣೆ ಸಂದರ್ಭದಲ್ಲಿ ಈ ತಂಡ ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ ಸೇರಿದಂತೆ ನಾನಾ ಕಡೆಗಳಲ್ಲಿ ದೇವಾಲಯಗಳನ್ನು ಗುರಿಯಾಗಿಸ್ಕೊಂಡು ಸ್ಫೋಟಗಳನ್ನು ಮಾಡೋ ಸಂಚು ರೂಪಿಸಿತ್ತು ಅನ್ನೋದು ಗೊತ್ತಾಯಿತು. ಹಾಗೆ ಕೆಲ VIPಗಳನ್ನು ಕೊಲ್ಲೋ ಯೋಜನೆ ಕೂಡ ಇತ್ತು. ಜನನಿಬಿಡ ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ನಡೆಸುವ ಸಂಚನ್ನು ಮಾಡಿರೋದಾಗಿ ಅವರು ಒಪ್ಪಿಕೊಂಡ್ರು. ಸೇಮ್ ಇತ್ತೀಚೆಗೊಂದು ಡಾಕ್ಟರ್ ಸಿಂಡಿಕೇಟ್ ಅರೆಸ್ಟ್ ಆಯ್ತಲ್ಲ, ಅದು ಏನು ಮಾಡಬೇಕು ಅಂತ ಅಂದ್ಕೊಂಡಿತ್ತೋ ಅದೇ ಕೆಲಸವನ್ನ ಇವರು ಕೂಡ ಮಾಡೋ ಉದ್ದೇಶ ಇಟ್ಕೊಂಡಿದ್ರು. ಈ ಖತರ್ನಾಕ್ ತಂಡದ ಹಿಂದಿದ್ದವನು ಜಸ್ಬೀರ್ ಚೌಧರಿ. ಪಾಕಿಸ್ತಾನದ ಲಾಹೋರ್ ಅಲ್ಲಿ ಇವನಿರ್ತಾನೆ. ISI ಇವನನ್ನ ಹ್ಯಾಂಡಲ್ ಮಾಡುತ್ತೆ. ಖಲಿಸ್ತಾನಿಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ. ಡ್ರಗ್ ಪಡ್ಲಿಂಗ್ ಇವನ ಮುಖ್ಯ ದಂಧೆ. ಅದಕ್ಕೆ ಪಾಕಿಸ್ತಾನದ ISI ಸಹಾಯ ಮಾಡುತ್ತೆ. ಹಾಗೆ ಇವನ ಮೂಲಕ ಭಾರತದಲ್ಲಿ ಡ್ರಗ್ಸ್ ಸ್ಮಗಲ್ ಮಾಡಿಸೋದು ಮತ್ತು ಇವನ ನೆಟ್ವರ್ಕ್ ಅನ್ನು ಬಳಸಿ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿಸೋದು ISI ರೂಪಿಸಿದ ಸಂಚು. ಇವನು ಡ್ರೋನ್ ಮೂಲಕ ಭಾರತದ ಪಂಜಾಬ್ ಮತ್ತು ಜಮ್ಮು ಗಡಿಗಳಿಗೆ ಆಯುಧ ಹಾಗೂ ಮಾದಕ ಪದಾರ್ಥಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾನೆ. ಈಗ ಅರೆಸ್ಟ್ ಆಗಿರೋದು ಇವನ ಅನುಚರರು. ಇನ್ನು ನಿಮ್ಮ ಗಮನಕ್ಕೆ ಬಹುಶಃ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಇತ್ತೀಚೆಗೆ ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ಒಂದಷ್ಟು ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಹರಿಯಾಣದ ಸಿರ್ಸಾದಲ್ಲಿನ ಮಹಿಳಾ ಪೊಲೀಸ್ ಠಾಣೆ ಮೇಲೆ ಗ್ರನೇಡ್ ದಾಳಿ ಆಯಿತು. ದೇವರ ದಯೆಯಿಂದ ಯಾರಿಗೂ ಏನೂ ಆಗಲಿಲ್ಲ. ಆ ಪ್ರಕರಣದ ಆರೋಪಿಗಳು ಅನ್ನಿಸ್ಕೊಂಡ ಧೀರಜ್, ಸುಶೀಲ್, ಸಿಜಾನ್ ಅಹಮದ್, ಗಾಜಿ ಮುಂತಾದವರನ್ನು ಅರೆಸ್ಟ್ ಮಾಡಲಾಯಿತು. ಇವರ ಬಾಸ್ ಯಾರು, ಇವರನ್ನ ಕೆಲಸಕ್ಕೆ ಕಳುಹಿಸಿದ್ದು ಯಾರು ಅಂತ ಕೇಳಿದಾಗ ಅವ್ರು ಹೇಳಿದ್ದು ಶೆಹಜಾದ್ ಭಟ್ಟಿ ಅನ್ನೋ ಹೆಸರನ್ನ. ಹಾಗೆ ಮತ್ತೊಂದು ಪ್ರಕರಣದಲ್ಲಿ ದೆಹಲಿ ಮತ್ತು ರಾಜಸ್ಥಾನದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಯಿತು. ಅವರಿಗೆ ಕೆಲಸ ಕೊಟ್ಟಿದ್ದವನು ಶೆಹಜಾದ್ ಭಟ್ಟಿ ಅನ್ನೋದು ಗೊತ್ತಾಯಿತು. ಗುರುದಾಸ್ಪುರ್ ಸಮೀಪ ಕೂಡ ಪೊಲೀಸ್ ಠಾಣೆಯ ಬಳಿ ಸ್ಫೋಟ ಸಂಭವಿಸಿತು. ಆ ಪ್ರಕರಣದ ಹಿಂದೆ ಕೇಳಿ ಬಂದದ್ದು ಕೂಡ ಅದೇ ಹೆಸರು, ಶಹಜಾದ್ ಭಟ್ಟಿ. ಯಾರವನು ಶಹಜಾದ್ ಭಟ್ಟಿ ಅಂತ ಹುಡುಕ್ತಾ ಹೋದ್ರೆ ಅವನ ಬೇರುಗಳು ಕರಾಚಿಯಲ್ಲಿ, ಲಾಹೋರಲ್ಲಿ ಕಾಣಿಸ್ಕೊಂಡು ಒಂದು ಕಾಲಕ್ಕೆ ದುಬೈಯಲ್ಲಿ ಕೂತು ಸ್ಕ್ರ್ಯಾಪ್ ಮಾರಾಟ ಮಾಡ್ತಾ ಇದ್ದ ಶಹಜಾದ್ ಈಗ ಭಾರತದ ವಿರುದ್ಧ ISI ಬಳಕೆ ಮಾಡ್ತಾ ಇರೋ ಭೂಗತ ಪಾತಕಿ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಇವನನ್ನ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೊಬ್ಬ ದಾವೂದ್ನನ್ನ ಮಾಡೋದಿಕ್ಕೆ ಹೊರಟಿದ್ಯಾ? ಗೆಳೆಯರೆ, ಭಾರತ ಅನ್ನೋ ಆನೆಗೆ ಗಾಯ ಮಾಡೋದಿಕ್ಕೆ ಈ ಪಾಕಿಗಳು ಮಾಡ್ತಾ ಇರೋ ಪ್ರಯತ್ನನ ಲೆಕ್ಕ ಇಡೋದಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಮಾಡಿ ಭಾರತವನ್ನು ಎದುರಿಸುವ ತಾಕತ್ತಂತೂ ಇವರಿಗಿಲ್ಲ. ಹೀಗಾಗಿ ಭಾರತದ ವಿರುದ್ಧ ಛಾಯಾ ಸಮರಕ್ಕೆ ಅವರು ಮುಂದಾಗಿದ್ದಾರೆ. ಇಲ್ಲಿನ ಕೆಲ ಮತಾಂಧರು ಕಾಟಮುಲ್ಲಾಗಳನ್ನು ಬಳಸ್ಕೊಂಡು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿಸುವ ಕೆಲಸವನ್ನ ಪಾಕ್ ಮಾಡ್ತಾ ಇದೆ. 1990ರ ದಶಕದಲ್ಲಿ ಮತ್ತು ಆ ನಂತರ ಕೂಡ ಭಾರತದ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕ ದಾಳಿಗಳು ಹೆಚ್ಚಾದವು. ಸಾರ್ವಜನಿಕ ಸಾರಿಗೆಗಳಲ್ಲಿ, ಮಾಲ್ಗಳ ಬಳಿಲಿ, ಮಾರ್ಕೆಟ್ ಪ್ರದೇಶದಲ್ಲಿ, ಸ್ಟೇಡಿಯಂಗಳ ಸಮೀಪ, ಜನನಿಬಿಡ ಸ್ಥಳಗಳಲ್ಲಿ, ಹೀಗೆ ನಾನಾ ಕಡೆಗಳಲ್ಲಿ ಭಯೋತ್ಪಾದಕರು ಬಾಂಬ್ ಸ್ಫೋಟಗಳನ್ನು ಮಾಡ್ತಾ ಹೋದರು. ಕುಕ್ಕರ್ ಬಾಂಬು, ಸೈಕಲ್ ಬಾಂಬು, ಟಿಫನ್ ಬಾಕ್ಸ್ ಬಾಂಬು, ಕಾರ್ ಬಾಂಬು, ಬೈಕ್ ಬಾಂಬು, ಹೀಗೆ
ಥರಾವರಿ ಬಾಂಬ್ ಸ್ಫೋಟಗಳನ್ನು ನಾವು ನೋಡಬೇಕಾಗಿ ಬಂತು. ಇದೆಲ್ಲವನ್ನ ಪಾಕಿಸ್ತಾನದಲ್ಲಿ ಕೂತ ಭೂಗತ ಪಾತಕಿಗಳ ನೆಟ್ವರ್ಕ್ ಅನ್ನ ಬಳಸಿಕೊಂಡು ISI ಭಾರತದಲ್ಲಿ ಮಾಡಿಸ್ತಾ ಹೋಗ್ತಾ ಇತ್ತು. ದಾವೂದ್ ಇಬ್ರಾಹಿಂ ತಂಡ ಈ ಕೃತ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇತ್ತು. ಈಗ ಅವನು ಏನಾಗಿದ್ದಾನೆ, ISIಗೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇದ್ದಾನೆ ಗೊತ್ತಿಲ್ಲ. ಈಗ ಅವನ ಸ್ಥಾನಕ್ಕೆ ಹೊಸ ಮುಖಗಳನ್ನು ತರೋ ಕೆಲಸವನ್ನ ISI ಮಾಡ್ತಾ ಇದೆ. ಆ ಪೈಕಿ ಒಬ್ಬ ಶಹಜಾದ್ ಭಟ್ಟಿ. ಈ ಶಹಜಾದ್ ಭಟ್ಟಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದವನು. ವಯಸ್ಸು ಸುಮಾರು 45 ವರ್ಷ ಇರಬೇಕು. ಕಳೆದ 7-8 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾನೆ. ಮೊದಲು ಒಂದಷ್ಟು ಧಾರ್ಮಿಕ ಪ್ರವಚನಗಳನ್ನು ಕೊಡ್ತಾ ಇದ್ದ. ನಂತರ ನಿಧಾನವಾಗಿ ಪಾಕಿಸ್ತಾನ ಹಾಗೂ ಭಾರತದ ಸಂಬಂಧಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ದ. ತನ್ನನ್ನು ತಾನು ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಹೇಳ್ಕೊಂಡ. ನಮ್ಮಲ್ಲಿ ಮಾತಾಡೋರಿಗೆಲ್ಲ ಅಭಿಮಾನಿಗಳು ಹೆಚ್ಚಾಗ್ತಾ ಹೋಗ್ತಾರೆ. ಹೀಗಾಗಿ ಈ ಶಹಜಾದ್ ಭಟ್ಟಿಗೆ ಕೂಡ ಅಭಿಮಾನಿಗಳು ಹೆಚ್ಚಾದ್ರು. ಇನ್ನು ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ನಮಗೆ ಇಷ್ಟ ಆಗೋ ಹಾಗೆ ಮಾತಾಡಿದ್ರೆ ಅವನು ಶತ್ರು ದೇಶದವನಾದ್ರೂ ಸರಿ, ಅವನನ್ನು ನಾವು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಬ್ಲೈಂಡ್ ಫಾಲೋಯರ್ಸ್ ಅಂತೀವಲ್ಲ, ಆ ಥರದವರು ನಮ್ಮಲ್ಲೂ ಅವನಿಗೆ ಸಾಕಷ್ಟು ಜನ ಇದ್ದಾರೆ. ಹೀಗೆ ಅವನಿಗೆ ಭಾರತದಲ್ಲಿ ಒಂದು ಫಾಲೋವರ್ಸ್ ಬೇಸ್ ಬೆಳೀತಾ ಇದೆ ಅನ್ನೋದು ಅರ್ಥ ಆದ ನಂತರ ಅವನು ಹೆಚ್ಚು ಕಟ್ಟರ್ ಮತೀಯವಾದವನ್ನು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ದ. ಇದೆಲ್ಲ ಮಾಡಿಸೋದಕ್ಕೆ ಅವನ ಬೆನ್ ಹಿಂದೆ ISI ಇತ್ತು. ಇದು ನಮಗೆ ಅಂದ್ರೆ ಭಾರತೀಯರಿಗೆ ಅರ್ಥ ಆಗಲಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಮೂಲಕವೇ ಅವನು ತನ್ನದೊಂದು ಸಿಂಡಿಕೇಟ್ ಅನ್ನು ಬೆಳೆಸ್ಕೊಂಡ. ಇವತ್ತು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಟರ್ಕಿ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ದೇಶಗಳಲ್ಲಿ ಇವನ ನೆಟ್ವರ್ಕ್ ಇದೆ. 300ಕ್ಕೂ ಹೆಚ್ಚು ಮಂದಿಯನ್ನ ಅವನಲ್ಲಿ ರಿಕ್ರೂಟ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಈ ಧಾರ್ಮಿಕ ಪ್ರವಚನಕಾರನ ಹಿನ್ನೆಲೆ ಏನು ಗೆಳೆಯರೆ? ಇವನ ಮೇಲೆ ಮೊದಲು ಪಾಕಿಸ್ತಾನದ ಪೊಲೀಸರ ಕಣ್ಣು ಬಿದ್ದಿದ್ದು 2013ರಲ್ಲಿ. ಅವತ್ತಿಗೆ ಇವನ ಮೇಲೆ ಒಂದು ರಾಬರಿ ಕೇಸ್ ದಾಖಲಾಯಿತು. ಆನಂತರ ಒಂದರ ಹಿಂದೊಂದರಂತೆ ಕೇಸುಗಳಾಗ್ತಲೇ ಹೋದ್ವು. ಪದೇ ಜೈಲಿಗೆ ಹೋಗಿ ಬಂದು ಮಾಡ್ತಾ ಇವನು ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೊಂಡ. ಸಣ್ಣ ಪುಟ್ಟ ಕೇಸುಗಳಿಂದ ರಿಯಲ್ ಎಸ್ಟೇಟು, ಎಕ್ಸ್ಟ್ರಾಷನ್ನು, ಸ್ಕ್ರಾಪ್ ಮಾಫಿಯಾ ಹೀಗೆ ಹೆಚ್ಚು ಆದಾಯ ಬರೋ ದಂಧೆಗಳಿಗೆ ಕೈ ಇಟ್ಟ. ಫಾರೂಕ್ ಕೋಕರ್ ಅನ್ನೋ ಭೂಗತ ಪಾತಕಿಯ ಜೊತೆಗಿನ ನಂಟು ಇವನನ್ನ ಮತ್ತಷ್ಟು ಬೆಳೆಯೋ ಹಾಗೆ ಮಾಡ್ತು. ಇದೆಲ್ಲ ಆಗಿ 2 ವರ್ಷಗಳಲ್ಲಿ ಅಂದ್ರೆ 2015ರ ಹೊತ್ತಿಗೆ ಭಟ್ಟಿ ದುಬೈಗೆ ಶಿಫ್ಟ್ ಆದ ಅನ್ನೋ ಮಾಹಿತಿ ಲಭ್ಯ ಆಯಿತು. ಅಲ್ಲಿ ಅವನು ಸ್ಕ್ರಾಪ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಲಾಯಿತು. ಇವತ್ತು ಸಾಕಷ್ಟು ಜನ ಸ್ಕ್ರಾಪ್ ವ್ಯಾಪಾರಿಗಳು ಅದು ಹೇಗೆ ಶ್ರೀಮಂತರಾಗ್ತಾರೋ ಗೊತ್ತಾಗ್ತಾ ಇಲ್ಲ, ಅಂತೂ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಇವನ ವಿಷಯದಲ್ಲಿ ಕೂಡ ಅದೇ ಆಯಿತು. ಸ್ಕ್ರಾಪ್ ಹೆಸರಲ್ಲಿ ಆಯುಧಗಳನ್ನು ಮಾರಾಟ ಮಾಡೋದಕ್ಕೆ ಇವನು ಶುರು ಮಾಡ್ದ. 2018ರಲ್ಲಿ ಇವನು ಟಿಕ್ಟಾಕ್ ಅಲ್ಲಿ ಕಾಣಿಸ್ಕೊಂಡ. ಅಲ್ಲಿ 333 ಅನ್ನೋ ಹೆಸರಲ್ಲಿ ಧರ್ಮ ಮತ್ತು ರಾಷ್ಟ್ರೀಯತೆಯ ಭಾಷಣಗಳನ್ನು ಮಾಡ್ತಾ ಪಾಕಿಸ್ತಾನದ ಮಟ್ಟಿಗೆ ದೊಡ್ಡ ಇನ್ಫ್ಲೂಯೆನ್ಷಿಯರ್ ಆಗಿ ಬದಲಾದ. ಅವನ ನೆಟ್ವರ್ತು ಎರಡೂ ಬೆಳೀತಾ ಹೋದ್ವು. ಅದೆಲ್ಲವನ್ನ ಬೆಳೆಯೋ ಹಾಗೆ ಮಾಡಿದ್ದು ISI ಅನ್ನೋದು ಗೌಪ್ಯ ವಿಷಯ ಏನಾಗಿರಲಿಲ್ಲ. ಭಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಆಗಿ ಬೆಳೆದಿದ್ದಾನೆ. ಪಾಕಿಸ್ತಾನದ ಸೇನಾಧಿಕಾರಿಗಳ ಜೊತೆ ಇವನಿಗೆ ನಂಟಿದೆ. ಅವರು ಮಾಡೋ ದಂಧೆಗಳನ್ನ ಇವನ ಹೆಸರಲ್ಲಿ ಮಾಡ್ತಾರೆ. ಪಾಕ್ ಸೇನಾಧಿಕಾರಿಗಳ ಬೇನಾಮಿಯಾಗಿ ಇವನು ಆಪರೇಟ್ ಮಾಡ್ತಾನೆ. ಆಯುಧಗಳು, ಡ್ರಗ್ಸ್, ಅಂಡರ್ ವರ್ಲ್ಡ್, ಟಾರ್ಗೆಟ್ ಕಿಲ್ಲಿಂಗ್ಸ್, ಟರ್ಕಿಯಿಂದ ಸೋವಿಯತ್ವರೆಗೆ, ಬಾಂಗ್ಲಾದಿಂದ ಆಫ್ರಿಕಾದವರೆಗೆ ಭೂಗತ ಪ್ರಪಂಚದಲ್ಲಿ ಇವನ ಹೆಸರು ಓಡಾಡುತ್ತೆ. ಭಾರತದಲ್ಲಿ ಬಿಷ್ಣೋಯ್ ಹೆಸರನ್ನು ನೀವು ಕೇಳಿರ್ತೀರಿ ಅಲ್ವಾ? ಹಾಗೆ ಪಾಕಿಸ್ತಾನದಲ್ಲಿ ಈ ಭಟ್ಟಿಯ ಹೆಸರು ಕೇಳಿಬರುತ್ತೆ. ಸಿದ್ದು ಮೂಸೇವಾಲಾ ಹತ್ಯೆಗೆ ಬಳಸಿದ ಆಯುಧಗಳನ್ನು ಕೊಟ್ಟಿದ್ದು ಇದೇ ಭಟ್ಟಿ ಅಂತ ಹೇಳಲಾಯಿತು. ಹಾಗೆಯೇ ಪಂಜಾಬ್ನ ನಾನಾ ಕಡೆಗಳಲ್ಲಿ ನಡೆದ ಗ್ರನೇಡ್ ದಾಳಿಗಳ ಹಿಂದೆ ಭಟ್ಟಿ ಇದ್ದ ಅನ್ನೋ ಮಾಹಿತಿ ಸಿಕ್ತು. ಕಾಂಗ್ರೆಸ್ ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ಪ್ರಕರಣದ ಆರೋಪಿಯನ್ನ ಅರಬ್ ದೇಶಗಳಿಗೆ ಸ್ಥಳಾಂತರ ಮಾಡಿಸೋದ್ರಲ್ಲಿ ಇವನ ಕೈವಾಡ ಇದೆ ಅಂತ ಹೇಳಲಾಯಿತು. ಲಾರೆನ್ಸ್ ಬಿಷ್ಣೋಯ್ ನನ್ನ ಸ್ನೇಹಿತ ಅಂತ ಇವನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅದು ಎಂಥ ಸ್ನೇಹ, ಎಷ್ಟು ಸ್ನೇಹ ಅನ್ನೋದು ಗೊತ್ತಾಗ್ಲಿಲ್ಲ. ಆದರೆ ಇವನು ಮಾತುಗಳು ಭಾರತದ ಏಜೆನ್ಸಿಗಳ ತಲೆಗೆ ಹುಳ ಬಿಟ್ಟವು ಅನ್ನೋದಂತೂ ಸುಳ್ಳಲ್ಲ. ಯಾಕೆಂದ್ರೆ ಬಿಷ್ಣೋಯ್ಗೆ ISIಗಾಗಿ ಕೆಲಸ ಮಾಡ್ತಾ ಇರೋನ ಜೊತೆ ಎಂಥ ದೋಸ್ತಿ, ಈ ಬಗ್ಗೆ ಸ್ವಲ್ಪ ಏಜೆನ್ಸಿಗಳು ತಲೆ ಕೆಡಿಸ್ಕೊಂಡ್ವು. ಆದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗೋ ಹಾಗೆ ಅಂತಾರಾಷ್ಟ್ರೀಯ ಅಂಡರ್ ವರ್ಲ್ಡ್ ಕೂಡ ಕೆಲಸ ಮಾಡುತ್ತೆ. ಅಲ್ಲಿ ದೋಸ್ತಿ, ದ್ವೇಷ ಎರಡೂ ಅನುಕೂಲಗಳು ಹಾಗೂ ಸಂದರ್ಭಕ್ಕೆ ಅನುಸಾರವಾಗಿರುತ್ತವೆ. ಆಯುಧಗಳು ಬೇಕು ಅನ್ನೋ ಕಾರಣಕ್ಕೋ ಅಥವಾ ಬೇರೆಲ್ಲೋ ಕೆಲಸ ಮಾಡಿಸಬೇಕು ಅನ್ನೋ ಕಾರಣಕ್ಕೋ ಆ ಗ್ಯಾಂಗಿನ ಯಾರನ್ನೋ ಈ ಗ್ಯಾಂಗೂ ಬಳಸ್ಕೊಂಡಿದ್ರೆ, ಅಥವಾ ಎರಡೂ ಗ್ಯಾಂಗ್ಗಳಿಗೆ ಕಾಮನ್ ಆಗಿ ಕೆಲಸ ಮಾಡ್ತಿದ್ದವ್ರು ಯಾರೋ ಬೇರೆ ಯಾವುದೋ ದೇಶದಲ್ಲಿದ್ರೆ ಅದನ್ನ ಸ್ನೇಹ ಅಂತಲೇ ಕರಿಬೇಕು ಅಂತೇನಿಲ್ಲ. ಇಲ್ಲಿ ಕೂಡ ಅಂಥದ್ದೇನಾದರೂ ಇದೆಯಾ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಬಿಷ್ಣೋಯ್ ಗ್ಯಾಂಗ್ಗೂ ಇವನಿಗೂ ಇರೋದು ಸ್ನೇಹ ಅಲ್ಲ, ಅದು ಶತ್ರುತ್ವ ಅನ್ನೋದು ಗೊತ್ತಾಯಿತು. ಈಗ ಭಟ್ಟಿಯನ್ನು ಬಳಸ್ಕೊಂಡು ಪಾಕಿಸ್ತಾನ ಭಾರತದಲ್ಲೊಂದಷ್ಟು ಟಾರ್ಗೆಟ್ ಕಿಲ್ಲಿಂಗ್ಸ್, ಬಾಂಬಿಂಗ್ಸ್ ಮಾಡಿಸೋ ಪ್ರಯತ್ನದಲ್ಲಿದೆ ಅನ್ನೋದು ಬಹಿರಂಗ ಆಗ್ತಾ ಇದೆ. ಮೊನ್ನೆ ದೆಹಲಿ, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಒಟ್ಟು 9 ಮಂದಿಯನ್ನ ದೆಹಲಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಅರೆಸ್ಟ್ ಆದವರಿಂದ ಅಪಾರ ಪ್ರಮಾಣದ ಆಯುಧಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ.
ಎಲ್ಲ ಆಯುಧಗಳು ಪಾಕಿಸ್ತಾನದಿಂದ ಸರಬರಾಜಾಗಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಂಧಿತರನ್ನ ಬಾಯಿ ಬಿಡಿಸಿದ್ರೆ ಅವರು ಹೇಳಿರೋದು ಕೂಡ ಇದೇ ಶಹಜಾದ್ ಭಟ್ಟಿಯ ಹೆಸರನ್ನೇ. ಶಹಜಾದ್ ಭಟ್ಟಿ ಭಾರತದ ನಾನಾ ರಾಜ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ, ಜನನಿಬಿಡ ಸ್ಥಳಗಳಲ್ಲಿ ಒಂದಷ್ಟು ಬಾಂಬ್ ಸ್ಫೋಟ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದ. ಹಾಗೆ ಹಿಂದೂ ಮತ್ತು ಮುಸ್ಲಿಂ ಸೆಲೆಬ್ರಿಟಿಗಳನ್ನ ಕೊಲ್ಲೋದಿಕ್ಕೆ, ಆ ಮೂಲಕ ಇಲ್ಲಿ ಮತೀಯ ದಂಗೆಗಳಾಗೋ ಥರದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಭಟ್ಟಿ ಪ್ಲಾನ್ ಮಾಡಿದ್ದ ಅನ್ನೋದು ಈ ಬಂಧಿತರ ಮೂಲಕ ಗೊತ್ತಾಗಿದೆ. ಈಗ ಭಟ್ಟಿ ಕೂಡ ಭಾರತದ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್. ಅವನ ಜೊತೆ ಜಸ್ಬೀರ್ ಚೌಧರಿ ಕೂಡ ಭಾರತಕ್ಕೆ ಬೇಕು. ಈ ಇಬ್ಬರನ್ನು ಹ್ಯಾಂಡಲ್ ಮಾಡ್ತಾ ಇರೋದು ISI. ಭಟ್ಟಿ ಜಾಸ್ತಿ ಬೆಳೆದಿದ್ದಾನೆ, ಚೌಧರಿ ಇನ್ನು ಈಗ ಕಣ್ಣು ಬಿಡ್ತಾ ಇದ್ದಾನೆ. ಇವರನ್ನ ಪಾಕಿಸ್ತಾನ ಸಾಕ್ತಾ ಇದೆ ಅಂದಮೇಲೆ ಭಾರತದ ಪೊಲೀಸರು ಅಲ್ಲಿಗೆ ಹೋಗಿ ಇವರನ್ನ ಅರೆಸ್ಟ್ ಮಾಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಆದರೆ ಅಜ್ಞಾತರು, ಅವರು ದೇವದೂತರು, ಅವರಿಗೆ ಜೂರಿಸ್ಡಿಕ್ಷನ್ನು, ಲಿಮಿಟ್ಸು ಈ ಥರದ್ದೇನೂ ಇರೋದಿಲ್ಲ. ಇನ್ನು ಬಿಷ್ಣೋಯ್ ಗ್ಯಾಂಗ್ ಕೂಡ ಆಕ್ಟಿವ್ ಆಗಿದೆ. ಲಾರೆನ್ಸ್ನ ಕಣ್ಣು ಈ ಭಟ್ಟಿಯ ಮೇಲೆ ಬಿದ್ದರೂ ಸಾಕು, ಅಲ್ಲಿ ಕೆಲಸ ಆಗುತ್ತೆ. ಆದರೆ ಯಾರು ಮೊದಲು ಕಣ್ಣು ಹಾಕ್ತಾರೆ? ಲಾರೆನ್ಸ್ ಬಿಷ್ಣೋಯ ಅಥವಾ ಪಾಕಿಸ್ತಾನದಲ್ಲಿರೋ ದೇವದೂತರ? ಇದು ಸದ್ಯಕ್ಕೆ ನಮ್ಮ ಮುಂದಿರೋ ಪ್ರಶ್ನೆ. ಇದು ಗೆಳೆಯರೆ, ದೇಶದ ನಾನಾ ಕಡೆಗಳಲ್ಲಿ ಪಾಕ್ ಆಪರೇಟಿವ್ಸ್ ಅನ್ನ ಬಂಧಿಸಿರೋದು ಹಾಗೂ ಭಾರತದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಸ್ ಅನ್ನ ಮಾಡಿಸೋದಕ್ಕೆ ಪಾಕಿಸ್ತಾನ ಅಲ್ಲಿ ಇನ್ನೂ ಒಬ್ಬ ದಾವೂದ್ನನ್ನ ಸೃಷ್ಟಿ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.